ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಿಳೆಯನ್ನ ಅತ್ಯಾಚಾರವೆಸಗಿ ಹತ್ಯೆ ಮಾಡಿರುವಂತಹ ಆರೋಪವೊಂದು ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮಹಿಳೆಯ ಅತ್ಯಾಚಾರ ಮತ್ತು ಭೀಕರ ಹತ್ಯೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಶಂಕೆ. ಬೆಂಗಳೂರಿನ ಚನ್ನಸಂದ್ರ ಕೆರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಹತ್ಯೆಯ ಹಿಂದಿರೋದು ಯಾರು ಅಂಥೇಳಿ ಒಂದಿಷ್ಟು ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ. ಬಾಂಗ್ಲಾ ನಿವಾಸಿ ಹತ್ಯೆಗೀಡಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಾಗಿರುವಂತಹ ಭೀಕರ ಹತ್ಯೆ ಇದು. ಅತ್ಯಾಚಾರವನ್ನ ಎಸಗಿ ತದನಂತರ ಹತ್ಯೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಶಂಕೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ನೀವು ಕೂಡ ಘಟನಾ ಸ್ಥಳವನ್ನ ಗಮನಿಸ್ತಾ ಇದ್ದೀರಿ. ಇದೇ ಸ್ಥಳದಲ್ಲಿಯೇ ಮಹಿಳೆಯ ಹತ್ಯೆ ಆಗಿರುವಂಥದ್ದು. ನಿರ್ಜನ ಪ್ರದೇಶ ಇದು. ಚನ್ನಸಂದ್ರ ಕೆರೆಯ ಬಳಿ ಘಟನೆಯಾಗಿದೆ. ಘಟನಾ ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಡಾಗ್ ಸ್ಕ್ವಾಡ್ ಕೂಡ ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆ ಅಷ್ಟೇ ಬೆಂಗಳೂರಿನ KR ಮಾರ್ಕೆಟ್ನ ಬಳಿ ಒಂದು ಇದೇ ರೀತಿಯ ಹತ್ಯೆಯಾಗಿತ್ತು. ಈಗ ಮತ್ತೊಂದು ಹತ್ಯೆ ಬೆಂಗಳೂರಿನಲ್ಲಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಹತ್ಯೆಗೀಡಾದಂತಹ ಮಹಿಳೆ ಯಾರು, ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಈ ಪ್ರಕರಣದಲ್ಲಿ ಹೇಗೆ ಸಾಗ್ತಾ ಇದೆ ಸದ್ಯಕ್ಕೆ ಅಂತ? ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರಿಗೆ ರೇಪ್ ಅಂಡ್ ಮರ್ಡರ್ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಬೆಂಗಳೂರಿನ ರಾಮಮೂರ್ತಿ ನಗರ ಪಕ್ಕದಲ್ಲಿರುವಂತ ಚನ್ನಸಂದ್ರ ಕೆರೆಯಲ್ಲಿ ಮಹಿಳೆಗೆ ಕೊಲೆ ಮಾಡಿ ರೇಪ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯ ಗೊತ್ತಾಗಿರುವಂತದ್ದು. ಬಾಂಗ್ಲಾದೇಶದ ನಜ್ಮಾ ಎನ್ನುವ 28 ವರ್ಷದ ಮಹಿಳೆಯನ್ನ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯ ಗೊತ್ತಾಗಿದ್ದು, ಘಟನಾ ಸ್ಥಳಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಮತ್ತೆ ಪೂರ್ವ ವಿಭಾಗದ DCP ದೇವರಾಜ್ ಅವರು ಬಂದು ಪರಿಶೀಲನೆ ಮಾಡಲಾಗಿ ಆಕೆ ಪಕ್ಕದಲ್ಲಿರುವಂತ DSR ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿಗಳು ಸದ್ಯ ಗೊತ್ತಾಗಿರುವಂತದ್ದು. ನಿನ್ನೆ 1:00ವರೆಗೆ DSR ಅಪಾರ್ಟ್ಮೆಂಟ್ ಇಂದ ಆಕೆ ಕೆಲಸ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸ್ನೇಹಿತರಿಗೆ ಒಂದ್ ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿ ಬಂದಿರುವಂತ ಮಹಿಳೆ ಮತ್ತೆ ಮರಳಿ ವಾಪಸ್ ಹೋಗೋದಿಲ್ಲ. ಹಾಗಾಗಿ ಅನುಮಾನ ಬಂದು ಅವರ ಕುಟುಂಬಸ್ಥರು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಮಹಿಳೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಪತ್ತೆ ಆಗೋದಿಲ್ಲ. ಬೆಳಿಗ್ಗೆ 112ಗೆ ಒಂದು ಕರೆ ಬರುತ್ತೆ. ಕರೆ ಬಂದ ಬಳಿಕ ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಮಹಿಳೆಯನ್ನ ಹತ್ಯೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯ ಗೊತ್ತಾಗಿದ್ದು, ಘಟನೆ ಸಂಬಂಧಪಟ್ಟಂತ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಸದ್ಯ ಯಾರು ಈ ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿಲ್ಲ. ಒಂದು ದುರಂತ ಏನಂದ್ರೆ, ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕಳೆದ 15 ದಿನಗಳಲ್ಲಿ ಇದು 2ನೇ ಅತ್ಯಾಚಾರ ಮರ್ಡರ್ ಪ್ರಕರಣಗಳು ವರದಿಯಾಗಿರುವಂತದ್ದು. ಈಗಾಗಲೇ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.